ದಿ ಎಸೆನ್ಸ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ, ಶಾತವಾಹನರ ಪ್ರಮುಖ ಸ್ಥಳ, ಭಾರತದ ಭತ್ತದ ಕಣಜ, ಅದೇ ರೀತಿ ನೌಕಾನೆಲೆಯ ಒಂದು ಒಡೆಯ ಅಥವಾ ಕರಾವಳಿಯ ಒಂದು ಒಡೆಯ, ಈ ಎಲ್ಲ ಸರ್ವನಾಮಗಳಿಂದ ಕೂಡಿರುವಂತಹ ಒಂದು ರಾಜ್ಯ, ಭಾರತದ ಕರಾವಳಿಯ ರಾಜ್ಯ, ಎರಡನೇ ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿರುವಂತಹ ರಾಜ್ಯ, ಇದುವೇ ನಮ್ಮ ಭಾರತ ದೇಶದ ಆಂಧ್ರ ಪ್ರದೇಶ್ ರಾಜ್ಯ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೂರನೇ ರಾಜ್ಯವಾಗಿರುವಂತಹ ಆಂಧ್ರ ಪ್ರದೇಶ್ ರಾಜ್ಯ, ಅದರೊಂದಿಗೆ ಇಲ್ಲಿ ಬರುವಂತಹ ಸ್ಪರ್ಧಾ ಪರೀಕ್ಷೆಗೆ ಕೇಳಲಾಗುವಂತಹ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಮತ್ತು ಇಲ್ಲಿ ಸಿಗುವಂತಹ ಪ್ರಮುಖ ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಯಾವ ರೀತಿ ಸಿಗಬಹುದು. ಇದು ಆಂಧ್ರ ಪ್ರದೇಶ್ ಮೂಲತಃವಾಗಿ 1953 ಅಕ್ಟೋಬರ್ 1ರಂದು ರಚನೆಯಾಗಿರುವಂತಹ ಪ್ರಥಮ ಭಾಷಾವಾರು ರಾಜ್ಯ, ಭಾಷೆಯ ಆಧಾರದ ಮೇಲೆ ರಚನೆಯಾಗಿರುವಂತಹ ಪ್ರಥಮ ರಾಜ್ಯ ಈ ನಮ್ಮ ಆಂಧ್ರ ಪ್ರದೇಶ್ ರಾಜ್ಯ. ಭಾಷೆ ಅಂತ ಹೇಳಿದ ಕೂಡಲೇ ಇಲ್ಲಿ ಇರುವುದು ಪ್ರಮುಖ ಭಾಷೆ ತೆಲುಗು ಭಾಷೆ. ಯಾವುದು? ತೆಲುಗು ಭಾಷೆ. ಇದು 2008ರಲ್ಲಿ ಮೂಲತಃವಾಗಿ ಸಾಂಸ್ಕೃತಿಕ ಸ್ಥಾನಮಾನವನ್ನು ಪಡೆದಿರುವಂತಹ ಭಾಷೆ. 2008ರಲ್ಲಿ ಭಾರತೀಯ ಸಂವಿಧಾನದಲ್ಲಿ ಪಡೆದಿರುವಂತಹ ಸಾಂಸ್ಕೃತಿಕ ಸ್ಥಾನಮಾನ 2008 ತೆಲುಗು ಭಾಷೆ. ಅದೇ ರೀತಿ ಇದರ ಒಂದು ಇತಿಹಾಸ ಹಿನ್ನೆಲೆ ಅಂತ ನೋಡಿದ್ರ ಒಂದು ಶಾತವಾಹನರ ಪ್ರಮುಖ ಸ್ಥಳ, ಚೋಳ, ಚೇರ, ಪಲ್ಲವ, ಪಾಂಡ್ಯ ಅಥವಾ ಸಂಗಮ ಯುಗ, ಇವೆಲ್ಲವನ್ನ ಇಲ್ಲಿ ನಾವು ನೋಡ್ತೀವಿ, ಇತಿಹಾಸದಲ್ಲಿ ನೋಡ್ತೀವಿ. ಅದರೊಂದಿಗೆ ಮೂಲತಃವಾಗಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ 1605ರಲ್ಲಿ ರಚನೆಯಾಗಿರುವಂತಹ ಇಲ್ಲಿ ಡಚ್ ರವರ ಒಂದು ಈಸ್ಟ್ ಇಂಡಿಯಾ ಕಂಪನಿ ಅಥವಾ ವ್ಯಾಪಾರ ಮಾಡುವಂತಹ ಒಂದು ಕಂಪನಿ ಕೂಡ ಇಲ್ಲಿ ನೋಡ್ತೀವಿ. ಅದೇನಪ್ಪಾ ಅಂದ್ರೆ ಮಚಿಲಿಪಟ್ಟಣ, ಆಂಧ್ರ ಪ್ರದೇಶದ ಮಚಿಲಿಪಟ್ಟಣ. ನೆಕ್ಸ್ಟ್ ಬರುವಂತಹ ಮೂಲ ಅಧ್ಯಯನ, ಇದರ ಒಂದು ರಾಜಧಾನಿ ಯಾವುದು, ಅಲ್ಲಿ ಬರುವಂತಹ ಪ್ರಮುಖ ಸ್ಥಳಗಳು ಯಾವುದು ಅಥವಾ ದೇವಾಲಯಗಳು ಯಾವುದು ಅಥವಾ ನದಿಗಳು ಯಾವುದು, ಅಲ್ಲಿ ಬರುವಂತಹ ಡ್ಯಾಮ್ಗಳು ಯಾವುದು, ಶಿಖರ ಯಾವುದು, ಓಕೆ, ಅಲ್ಲಿ ಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಯಾವುದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದ್ರೆ ಯಾವುದು, ಓಕೆ. ನೆಕ್ಸ್ಟ್ ಇಲ್ಲಿ ಬರುವಂತಹ ಕರಾವಳಿಯ ಪ್ರದೇಶ, ಅಲ್ಲಿ ಬರುವಂತಹ ಬಂದರುಗಳು ಯಾವುದು, ಓಕೆ, ಅದರೊಂದಿಗೆ ಬರುವಂತಹ ಅತ್ಯಂತ ಆಳವಾದ ಭಾರತದ ಬಂದರು ಯಾವುದು, ಓಕೆ. ಇವೆಲ್ಲವನ್ನು ನೋಡುವುದೇ ನಾವು ಮೂಲತಃವಾಗಿ ಆಂಧ್ರ ಪ್ರದೇಶ್ ಅಂತ ಹೇಳಿ ನಂತರ ಬರುವಂತಹ ರಾಜಧಾನಿಗಳು ಮೂಲತಃವಾಗಿ ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಈ ಮೂರನ್ನ ಒಳಗೊಂಡಿರುವಂತಹ ಸೆಪರೇಟ್ ಪ್ರದೇಶಗಳು ಅಥವಾ ರಾಜಧಾನಿಗಳು. ಒಂದು ಶಾಸಕಾಂಗವಾಗಿ ಬರುವಂತಹ ರಾಜಧಾನಿ ಅಮರಾವತಿ, ಕಾರ್ಯಾಂಗವಾಗಿ ಬರುವಂತಹ ರಾಜಧಾನಿ ವಿಶಾಖಪಟ್ಟಣ, ನೆಕ್ಸ್ಟ್ ನ್ಯಾಯಾಂಗವಾಗಿ ಬರುವಂತಹ ರಾಜಧಾನಿ ನಮ್ಮ ಕರ್ನೂಲ್. ಓಕೆ, ಯಾವಾಗ ಆಂಧ್ರ ಪ್ರದೇಶ ರಚನೆ ಆಗಿತ್ತಲ್ಲ ಅವಾಗಿದ್ದಂತ ರಾಜಧಾನಿ ಕೂಡ ಕರ್ನೂಲ್. ಆದ್ರೆ ಇವಾಗ 2025ರಲ್ಲಿ ಇರುವಂತಹ ಆಂಧ್ರ ಪ್ರದೇಶದ ಪ್ರಸ್ತುತ ರಾಜಧಾನಿ ಅಮರಾವತಿ. ಯಾವುದು? ಅಮರಾವತಿ. ಅವು ಮೂರು, ಅದರಲ್ಲಿ ಪ್ರಮುಖವಾಗಿ ಅಮರಾವತಿ. ಇನ್ ನೆಕ್ಸ್ಟ್ ಬರುವಂತಹ ಭಾಗ ಈ ಆಂಧ್ರ ಪ್ರದೇಶದಲ್ಲಿ ಬರುವಂತಹ ಪ್ರಮುಖ ಸಾಮಾನ್ಯ ಜ್ಞಾನ, ಒಂದು ಶ್ರೀಹರಿಕೋಟ, ಅದೇ ರೀತಿ ಚಿತ್ತೋರ್, ನೆಕ್ಸ್ಟ್ ಬರುವುದು ಅಮರಾವತಿ, ಇನ್ ಬಿಸ್ಟ್ ಗುಂಟೂರು ಜಿಲ್ಲೆ. ಇವು ಪ್ರಮುಖವಾಗಿ ಬರುವಂತಹ ನಮ್ಮ ಸ್ಥಳ. ಫಸ್ಟ್ ನೋಡಿದ್ರೆ ನಾವು ಅಮರಾವತಿ, ಈ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ. ಇಲ್ಲಿ ಪ್ರಮುಖವಾಗಿ ಇರುವುದು ಏನಪ್ಪಾ ಅಂತಂದ್ರ ಈ ಸಿಂಗಾಪುರ್ ದೇಶದ ಮಾದರಿಯಲ್ಲಿಯೇ ರಚನೆಯಾಗಿರುವಂತಹ ಒಂದು ನಗರ ಅಂತ ಹೇಳ್ತೀವಿ ಅಮರಾವತಿ. ಓಕೆ, ಭಾರತದಲ್ಲಿಯೇ ಪ್ರಮುಖ ಒಂದು ಸ್ಥಾನ. ಅದೇ ರೀತಿ ಆಂಧ್ರ ಪ್ರದೇಶದ ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯ ಇರುವುದು ಎಲ್ಲಿ? ಅಮರಾವತಿ. ಓಕೆ, ಅಮರಾವತಿ ಉಚ್ಚ ನ್ಯಾಯಾಲಯ ಇರುವುದು ಅಮರಾವತಿ. ಅದೇ ರೀತಿ ಇಲ್ಲಿ ಬರುವಂತಹ ಭಾಗ, ಇದರ ಕೆಳಗಡೆ ರಾಮಕೃಷ್ಣ ಬೀಚ್. ಓಕೆ, ನಿನ್ ನೋಡಿದ್ವಿ ನಾವು ಅಥವಾ ಹಳೆಯ ಕ್ಲಾಸ್ದಲ್ಲಿ ನೋಡಿರುವಂತಹ ಭಾಗ ಕೇರಳದಲ್ಲಿ ಮರಾರಿ ಬೀಚ್. ಓಕೆ, ಇರುವುದು ಎಲ್ಲಿ? ಕೇರಳದಲ್ಲಿ. ರಾಮಕೃಷ್ಣ ಬೀಚ್ ಇರುವುದು ಎಲ್ಪಾ ಅಂತಂದ್ರ ಒಂದು ಆಂಧ್ರ ಪ್ರದೇಶ್ ರಾಜ್ಯದಲ್ಲಿ. ಓಕೆ, ಇದೇ ರೀತಿ ನೋಡುವಂತಹ ಪ್ರಮುಖ ಭಾಗನೇ ಇಲ್ಲಿ ತಿರುಪತಿ ದೇವಾಲಯ. ಪ್ರಮುಖ ದೇವಾಲಯ ತಿರುಪತಿ ದೇವಾಲಯ ಇರುವುದು ಎಲ್ಪಾ ಅಂತಂದ್ರ ಆಂಧ್ರ ಪ್ರದೇಶ್. ಓಕೆ, ಎಲ್ಲಿ? ಆಂಧ್ರ ಪ್ರದೇಶ್. ಈ ತಿರುಪತಿ ದೇವಾಲಯ ಅಥವಾ ಸ್ಥಳ, ಅಲ್ಲೇ ಇರುವಂತಹ ಒಂದು IIT ಚಿತ್ತೂರ್, ಓಕೆ, ಇರುವುದು ಎಲ್ಪಾ ಅಂತಂದ್ರೆ ಪ್ರಮುಖವಾಗಿ ಆಂಧ್ರ ಪ್ರದೇಶ್. ಎಲ್ಲಿ? ಆಂಧ್ರ ಪ್ರದೇಶ್. ಇವೆಲ್ಲ ಪ್ರಶ್ನೆಗಳು ಸಾಮಾನ್ಯ ಜ್ಞಾನದಲ್ಲಿ ಬರುವಂತಹ ಭಾಗ. ಇವೇ ನಿಮಗೆ ಮುಖ್ಯವಾಗಿ ರಾಜ್ಯಗಳಲ್ಲಿ ಕೇಳುವಂತಹ ಪ್ರಶ್ನೆಗಳು. ಒಂದು ತಿರುಪತಿ ದೇವಾಲಯ ಇಲ್ಲಿದೆ, ಆಂಧ್ರ ಪ್ರದೇಶ್. ಓಕೆ, ನಾವು ನೋಡಿದ್ವಿ ಒಂದು ಶಬರಿಮಲೆ ದೇವಾಲಯ ಮತ್ತು ಇನ್ನೊಂದು ಅನಂತ ಪದ್ಮನಾಭ ದೇವಾಲಯ ಎಲ್ಲಿ? ಕೇರಳದಲ್ಲಿ. ತಿರುಪತಿ ದೇವಾಲಯ ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ ಬರುವಂತಹ ಭಾಗ. ಅದೇ ರೀತಿ ರಾವ ಅನ್ನುವಂತಹ ಒಂದು ಸ್ಥಳ, ಓಕೆ, ಆಂಧ್ರ ಪ್ರದೇಶದ ರಾವ.
ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಇರುವುದು ಎಲ್ಲಿಪ್ಪ ಅಂತಂದ್ರೆ ರಾವಾದಲ್ಲಿ. ಓಕೆ, ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಇರುವಂತಹ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಇರುವುದು ರಾವಾದಲ್ಲಿ. ಓಕೆ, ಅದೇ ರೀತಿ ನೆಕ್ಸ್ಟ್ ಬರುವಂತಹ ಭಾಗ ನಮ್ಮ ಶ್ರೀಹರಿಕೋಟಾ. ಓಕೆ, ಬಹಳ ಇಂಪಾರ್ಟೆಂಟ್, ಬಹಳ ಸಲ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಯಾಕಂತಂದ್ರೆ ಅತಿ ಹೆಚ್ಚು ರಾಕೆಟ್ ಉಡಾವಣೆ ಆಗುವಂತಹ ಭಾಗ ಕೂಡ ಇಲ್ಲಿ ನೋಡ್ತೀವಿ ನಾವು. ಓಕೆ, ಶ್ರೀಹರಿಕೋಟಾ. ಈ ಶ್ರೀಹರಿಕೋಟಾ ಅಂತ ಹೇಳಿದ ಕೂಡಲೇ ಪ್ರಮುಖವಾಗಿ ಉಪಗ್ರಹ ಉಡಾವಣಾ ಕೇಂದ್ರ ಇರುವುದು ಶ್ರೀಹರಿಕೋಟಾ. ಓಕೆ, ಉಪಗ್ರಹ ಉಡಾವಣಾ ಕೇಂದ್ರ ಇರುವುದು ಶ್ರೀಹರಿಕೋಟಾ, ಯಾವುದು ಆಂಧ್ರ ಪ್ರದೇಶದಲ್ಲಿ. ಪ್ರಮುಖವಾಗಿ ಈ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ, ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿಪಾ ಅಂತಂದ್ರ ಆಂಧ್ರ ಪ್ರದೇಶ್. ಅಲ್ಲಿ ಎಲ್ಲಿಪಾ ಅಂದ್ರ ಶ್ರೀಹರಿಕೋಟಾ. ಓಕೆ, ಇದು ಯಾವ ಜಿಲ್ಲೆಪಾ ಅಂತಂದ್ರ ನಲ್ಲೂರು ಜಿಲ್ಲೆ ಅಥವಾ ನೆಲ್ಲೂರು ಜಿಲ್ಲೆ. ಓಕೆ, ಶ್ರೀಹರಿಕೋಟಾ ಉಪಗ್ರಹ ಉಡಾವಣಾ ಕೇಂದ್ರ ಅಥವಾ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಇರುವುದು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ, ನಲ್ಲೂರು ಜಿಲ್ಲೆ. ಈ ಶ್ರೀಹರಿಕೋಟಾ ಸ್ಥಳ ಯಾವ ಸರೋವರ ದಂಡೆ ಮೇಲೆ ಇದೆಯಪ್ಪ ಅಂತಂದ್ರ ಪ್ರಮುಖವಾಗಿ ಪುಲಿಕ್ಯಾಟ್ ಸರೋವರ ದಂಡೆ ಮೇಲೆ ಇರುವಂತಹ ಭಾಗ. ಓಕೆ, ಪುಲಿಕ್ಯಾಟ್ ಸರೋವರ ದಂಡೆ ಮೇಲೆ ಇರುವಂತಹ ಒಂದು ಸ್ಥಳ ಯಾವುದು ಶ್ರೀಹರಿಕೋಟಾ. ಓಕೆ, ಒಂದು ಅಮರಾವತಿ, ರಾವಾ, ತಿರುಪತಿ, ನೆಕ್ಸ್ಟ್ ಶ್ರೀಹರಿಕೋಟಾ. ಇದಾದ ಕೂಡಲೇ ಬರುವಂತಹ ಭಾಗ ಒಂದು ವಿಶಾಖಪಟ್ಟಣಂ, ಬಹಳ ಇಂಪಾರ್ಟೆಂಟ್. ಓಕೆ, ಬಹಳ ಸಲ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ವಿಶಾಖಪಟ್ಟಣಂ, ಈ ವಿಶಾಖಪಟ್ಟಣಂ ಅಂತ ಹೇಳಿದ ಕೂಡಲೇ ಒಂದು ಬಂದರು, ಅದೇ ರೀತಿ ಒಂದು ಹಡಗು ನಿಲ್ಲುವಂತಹ ಸ್ಥಳ, ನೌಕಾ ಹಡಗು ತಯಾರಿಕಾ ಆಗುವಂತಹ ಒಂದು ಸ್ಥಳ. ನೌಕಾ ಹಡಗು ರೆಡಿ ಆಗುವಂತಹ ಅಥವಾ ತಯಾರಿಕಾ ಘಟಕ ಅಂತ ಕರಿತೀವಿ ನಾವು, ಯಾವುದು ವಿಶಾಖಪಟ್ಟಣಂ. ಅದೇ ರೀತಿ ಪೂರ್ವ ಕರಾವಳಿಯ ಒಡೆಯ, ಯಾವುದು ಪೂರ್ವ ಕರಾವಳಿಯ ಒಡೆಯ. ನಾವು ಅಬ್ಸರ್ವ್ ಮಾಡಿದ್ರ ಭಾರತದ ಪೂರ್ವ ಭಾಗ ಯಾವುದು ಬಂಗಾಳ ಕೊಲ್ಲಿ. ಓಕೆ, ಪಶ್ಚಿಮ ಭಾಗ ಅರಬ್ಬಿ ಸಮುದ್ರ. ಓಕೆ, ಅರಬ್ಬಿ ಸಮುದ್ರ. ಅಲ್ಲಿ ಬರುವಂತಹ ಪ್ರಮುಖ 5 ರಾಜ್ಯಗಳು. ಇಲ್ಲಿ ಬರುವಂತಹ ಪ್ರಮುಖ 4 ರಾಜ್ಯಗಳು: ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಶಾ, ಪಶ್ಚಿಮ ಬಂಗಾಳ. ಅದರಲ್ಲಿ ಪ್ರಮುಖವಾಗಿ ಇರುವಂತಹ ಒಂದು ಕರಾವಳಿ ಯಾವುದು ಆಂಧ್ರ ಪ್ರದೇಶ್ ಕರಾವಳಿ. ಎರಡನೇ ಅತಿ ಹೆಚ್ಚು ಅಥವಾ ಅತಿ ಉದ್ದವಾಗಿರುವಂತಹ ಕರಾವಳಿ ಯಾವುದು ಆಂಧ್ರ ಪ್ರದೇಶದ ಕರಾವಳಿ. ಬರ್ಕೊಂಬಿಡಿ, ಕ್ವಶನ್ಸ್ ಅನ್ನ ಕೇಳುತ್ತಾರೆ. ಓಕೆ, ಬಂಗಾಳ ಕೊಲ್ಲಿಯ ಪಶ್ಚಿಮಕ್ಕೆ ಇರುವಂತಹ ಒಂದು ರಾಜ್ಯ, ಇದರ ಒಂದು ಪೂರ್ವಕ್ಕೆ ಇರುವುದು ಯಾಕಪ್ಪ ಅಂದ್ರೆ ಬಂಗಾಳ ಕೊಲ್ಲಿ. ಓಕೆ, ಭಾರತದ ಪೂರ್ವಕ್ಕೆ ಇರುವುದು ಬಂಗಾಳ ಕೊಲ್ಲಿ, ಪೂರ್ವದ ಭಾಗ. ನೆಕ್ಸ್ಟ್ ಪೂರ್ವದ ಒಡೆಯ, ಓಕೆ, ಕರಾವಳಿಯ ಒಡೆಯ ಯಾವುದು ಆಂಧ್ರ ಪ್ರದೇಶ್. ಅದೇ ರೀತಿ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಇರುವುದು ಕೂಡ ವಿಶಾಖಪಟ್ಟಣಂ ಅಥವಾ ಆಂಧ್ರ ಪ್ರದೇಶ್. ಅದೇ ರೀತಿ ಭಾರತದ ಅತ್ಯಂತ ಆಳವಾದ ಬಂದರು ಗಂಗಾವರಂ, ಭಾರತದಲ್ಲಿರುವಂತಹ ಅತ್ಯಂತ ಆಳವಾದ ಬಂದರು, ಓಕೆ, ಹಡಗು ನಿಲ್ಲುವಂತಹ ಸ್ಥಳ ಯಾವಪ್ಪ ಅಂದ್ರ ವಿಶಾಖಪಟ್ಟಣಂನ ಗಂಗಾವರಂ ಅನ್ನುವಂತಹ ಒಂದು ಸ್ಥಳ. ಎಲ್ಲಿ? ಆಂಧ್ರ ಪ್ರದೇಶ್. ಅದೇ ರೀತಿ ಪೂರ್ವ ನೌಕಾಪಡೆಯ ಕೇಂದ್ರ ಕಚೇರಿ, ಪೂರ್ವ ಕರಾವಳಿಯ ಒಡೆಯ ವಿಶಾಖಪಟ್ಟಣಂ. ಪೂರ್ವ ನೌಕಾಪಡೆ, ಇಂಡಿಯನ್ ನೇವಿ ಪೂರ್ವ ನೌಕಾಪಡೆಯ ಕೇಂದ್ರ ಕಚೇರಿ ಇರೋದಿಲ್ಪ ಅಂದ್ರ ವಿಶಾಖಪಟ್ಟಣಂ. ಎಲ್ಲಿ? ವಿಶಾಖಪಟ್ಟಣಂ. ಇದು ಎಲ್ಲ ನಮಗೆ ಇರುವಂತಹ ಆಂತರಿಕ ಸ್ಥಳಗಳ ಮಾಹಿತಿ. ಯಾವ ಸ್ಥಳದಲ್ಲಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಬರಬಹುದು. ಅದರಲ್ಲಿ ಪ್ರಮುಖವಾಗಿ ಒಂದು ಆರ್ಮಕೊಂಡ ಶ್ರೇಣಿ ಪರ್ವತಗಳ ಒಂದು ಲೈನ್, ಹಿಮಾಲಯ ಪರ್ವತ ಶ್ರೇಣಿ ಅಥವಾ ಡೂನ್ಸ್ಗಳು. ಓಕೆ, ಈ ರೀತಿ ಬರುವಂತಹ ಒಂದು ಭಾಗ ಅಥವಾ ಅರಾವಳಿ ಬೆಟ್ಟದ ಶ್ರೇಣಿ. ಓಕೆ, ಇದೇ ರೀತಿ ಬರುವಂತಹ ಆರ್ಮಕೊಂಡ ಪರ್ವತ ಶ್ರೇಣಿ ಇರುವುದು ಎಲ್ಲಿ? ಅದು ಆಂಧ್ರ ಪ್ರದೇಶದಲ್ಲಿ. ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ಅಲ್ಲಿ ಬರುವಂತಹ ಒಂದು ಅರಣ್ಯ ನಲ್ಲಮಲ್ಲ ಅರಣ್ಯ. ಯಾವುದು? ನಲ್ಲಮಲ್ಲ ಅರಣ್ಯ ಎಲ್ಲಿ ಬರುವುದು? ಆಂಧ್ರ ಪ್ರದೇಶದಲ್ಲಿ ನೋಡುವಂತಹ ಭಾಗ. ಇವೆಲ್ಲ ನಿಮಗೆ ಕೇಳುವಂತಹ ಒಂದ್ ಲೈನ್ ಕ್ವಶನ್. ಓಕೆ, ಇದು ಎಲ್ಲಿ ಕಂಡು ಬರುತ್ತದೆ ಅಥವಾ ಇದು ಸಿಗುವಂತಹ ಸ್ಥಳ ಯಾವುದು ಅಥವಾ ಅತಿ ಹೆಚ್ಚು ಅತಿ ಕಡಿಮೆ, ಇವೆಲ್ಲದರ ಬಗ್ಗೆ ಕೇಳುವಂತಹ ಭಾಗ. ಓಕೆ, ನಲ್ಲಮಲ್ಲ ಅರಣ್ಯ. ಇದಾದ ಕೂಡಲೇ ಇಲ್ಲಿ ಹರಿಯುವಂತಹ ಪ್ರಮುಖ ನದಿ, ಒಂದು ಕೃಷ್ಣಾ ನದಿ, ಇನ್ನೊಂದು ಗೋದಾವರಿ ನದಿ. ಇಲ್ಲಿ ಹರಿಯುವ ನದಿ ಆದರೆ ಉಗಮವಾಗುವುದು ಮುಖ್ಯವಾಗಿ ಇವು 2 ನದಿಗಳ ಉಗಮ ಸ್ಥಾನ ಮಹಾರಾಷ್ಟ್ರದ ಮಹಾಬಳೇಶ್ವರಂದಲ್ಲಿ ಕೃಷ್ಣಾ ನದಿ. ಓಕೆ, ನೆಕ್ಸ್ಟ್ ನಾಸಿಕ್ನ ತ್ರಿಯಂಬಕಂದಲ್ಲಿ ಹುಟ್ಟುವಂತಹ ಗೋದಾವರಿ ನದಿ. ಅಲ್ಲಿಂದ ಹರಿದು ಆಂಧ್ರ ಪ್ರದೇಶದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು. ಓಕೆ, ಪ್ರಮುಖ ನದಿಗಳು. ಅದೇ ರೀತಿ ಕೃಷ್ಣಾ ನದಿಗೆ ಈ ನಮ್ಮ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್ ಈ 2 ರಾಜ್ಯಗಳಿಗೆ ಸಂಬಂಧ ಬರುವಂತಹ ಒಂದು ಜಲಾಶಯ. ಬಹಳ ಸಲ ಕ್ವಶನ್ಸ್ ಕೇಳಬಹುದು. ನಾಗಾರ್ಜುನ್ ಸಾಗರ ಜಲಾಶಯ ಅಥವಾ ಹುಸೇನ್ ಸಾಗರ್ ಜಲಾಶಯ ಇರುವುದು ಯಾವ ನದಿಗೆ? ಕೃಷ್ಣಾ ನದಿಗೆ. ಯಾವ ರಾಜ್ಯ? ಆಂಧ್ರ ಪ್ರದೇಶ ರಾಜ್ಯ. ಯಾವ ರಾಜ್ಯಗಳ ಮಧ್ಯೆ? ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್ ರಾಜ್ಯಗಳ ಮಧ್ಯೆ
ಇರುವಂತಹ ಒಂದು ಜಲಾಶಯ ಬಹಳ ಇಂಪಾರ್ಟೆಂಟ್. ಎಲ್ಲಿದೆ? ನಾಗಾರ್ಜುನ ಸಾಗರ ಜಲಾಶಯ. ಓಕೆ, ಕೃಷ್ಣಾ ನದಿ ಕಟ್ಟಿದಂತಹ ಪ್ರಮುಖ ಜಲಾಶಯ ಯಾವುದು? ಜಲಾಶಯ. ಅದೇ ರೀತಿ ಬರುವಂತಹ ಪ್ರಮುಖ ಭಾಗ ಗೋದಾವರಿ ನದಿ ಇಲ್ಲೇ ಹರಿದು ಹೋಗುವಂತ ಮತ್ತು ಬಂಗಾಳ ಕೊಲ್ಲಿಗೆ ಸೇರುವಂತಹ ನದಿ. ಓಕೆ, ಇನ್ ನೆಕ್ಸ್ಟ್ ಇಲ್ಲಿ ಕೇಳಲಾಗುವಂತಹ ಪ್ರಶ್ನೆಗಳು ಒಂದು ನೃತ್ಯ ಮೇಲೆ ಕ್ವಶನ್ಸ್ ಅನ್ನ ಕೇಳಿದ್ರೆ ಕೇಳಬಹುದು. ನೃತ್ಯ ಯಾವುದು? ಆಂಧ್ರ ಪ್ರದೇಶನ ಪ್ರಮುಖ ಸಾಂಸ್ಕೃತಿಕ ನೃತ್ಯ ಒಂದು ಕುಚ್ಚುಪುಡಿ ಮತ್ತು ಕಾಲಂಕರಿ. ಕುಚ್ಚುಪುಡಿ ಮತ್ತು ಕಾಲಂಕರಿ ಇವು ಪ್ರಮುಖವಾಗಿರುವಂತಹ ನೃತ್ಯಗಳು. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಆಚರಣೆ ಮಾಡುವಂತಹ ಉತ್ಸವ ಯಾವ್ದಪ್ಪ ಅಂದ್ರೆ ಯುಗಾದಿ ಉತ್ಸವ. ಓಕೆ, ಯಾವುದು? ಯುಗಾದಿ ಉತ್ಸವ. ನೆಕ್ಸ್ಟ್ ಈ ಆಂಧ್ರ ಪ್ರದೇಶದಲ್ಲಿ ಬರುವಂತಹ ಪ್ರಮುಖ ಜಿಲ್ಲೆಗಳ ಸಂಖ್ಯೆ ಕೇಳಿದ್ರ ಒಂದು 13 ಜಿಲ್ಲೆಗಳು. ವಿಧಾನಸಭೆ ಸದಸ್ಯರ ಸಂಖ್ಯೆ ಇಲ್ಲಿರುವುದು 175 175 ಸದ್ಯಕ್ಕಿರುವಂತಹ ವಿಧಾನಸಭೆ ಸದಸ್ಯರ ಸಂಖ್ಯೆ 175. ಓಕೆ, ಅದೇ ರೀತಿ ಇಲ್ಲಿ ಒಂದು ವಿಧಿಯನ್ನ ಸಂಬಂಧ ಬರುವಂತಹ ಭಾಗ ಈ ನಮ್ಮ ಭಾರತ ಸಂವಿಧಾನದ 371D 371D ಇದೇನಪ್ಪಾ ಅಂದ್ರ ಈ ಆಂಧ್ರ ಪ್ರದೇಶ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುವಂತಹ ಒಂದು ವಿಧಿ. ಓಕೆ, 371D ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಬರುವಂತಹ 371J KK ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧವಂತಹ ಒಂದು ವಿಧಿ. ಅದೇ ರೀತಿ ಆಂಧ್ರ ಪ್ರದೇಶಕ್ಕೆ ಸಂಬಂಧ ಬರುವಂತಹ ಒಂದು ವಿಧಿ 371D ಅಥವಾ ಕ್ಲಾಸ್ ಡಿ. ಅದೇ ರೀತಿ 371 ಕ್ಲಾಸ್ ಇ ವಿಧಿಯ ಮುಖಾಂತರ ಆಂಧ್ರ ಪ್ರದೇಶದಲ್ಲಿ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ರಚನೆ ಮಾಡಲಾಗಿದೆ. ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ಓಕೆ, 371E ವಿಧಿಯ ಮುಖಾಂತರ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಸಿಗುವಂತಹ ಅತಿ ಹೆಚ್ಚು ವಸ್ತುಗಳು. ಓಕೆ, ಅತಿ ಹೆಚ್ಚು ವಸ್ತುಗಳು ನಾವು ನೋಡಿರುವಂತಹ ಭಾಗ ಕೇರಳದಲ್ಲಿ ಅತಿ ಹೆಚ್ಚು ಸಿಗುವುದು ಗೋಡಂಬಿ, ಏಲಕ್ಕಿ, ರಬ್ಬರ್. ಅದೇ ರೀತಿ ಆ ಸ್ಥಳದಲ್ಲಿ ಸಿಗುವಂತಹ ಅತಿ ಹೆಚ್ಚು ವಸ್ತುಗಳು. ಆಂಧ್ರ ಪ್ರದೇಶದಲ್ಲಿ ಸಿಗುವಂತಹ ಅತಿ ಹೆಚ್ಚು ವಸ್ತುಗಳು ನೋಡಿದ್ರ ಪ್ರಮುಖವಾಗಿ ಒಂದು ತಂಬಾಕು. ಓಕೆ, ತಂಬಾಕು ಅತಿ ಹೆಚ್ಚು ಬೆಳೆಯುವಂತಹ ರಾಜ್ಯ ಆಂಧ್ರ ಪ್ರದೇಶ್. ಅದೇ ರೀತಿ ತಂಬಾಕು ಸಂಶೋಧನಾ ಕೇಂದ್ರ ಇರುವುದೆಲ್ಪ ಅಂದ್ರೆ ಆಂಧ್ರ ಪ್ರದೇಶನ ರಾಜಮಂಡ್ರಿ. ಎಲ್ಲಿ? ರಾಜಮಂಡ್ರಿ. ತಂಬಾಕು ಅತಿ ಹೆಚ್ಚು ಆಂಧ್ರ ಪ್ರದೇಶ್. ಅದೇ ರೀತಿ ಭಾರತದ ಭತ್ತದ ಕಣಜ ಅತಿ ಹೆಚ್ಚು ಭತ್ತವನ್ನ ಬೆಳೆಯುವಂತಹ ರಾಜ್ಯ ಯಾವುದು? ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್. ಅದೇ ರೀತಿ ಸಿಮೆಂಟ್ ಅತಿ ಹೆಚ್ಚು, ಸುಣ್ಣದ ಕಲ್ಲು ಅತಿ ಹೆಚ್ಚು ಬೆಳೆಯುವಂತಹ ರಾಜ್ಯ ಅಥವಾ ಅದನ್ನ ಉತ್ಪಾದನೆ ಮಾಡುವಂತಹ ರಾಜ್ಯ ಆಂಧ್ರ ಪ್ರದೇಶ್. ಕಾಲ್ನಾರ್ ಅಥವಾ ಕಲ್ನಾರ್ ಅನ್ನುವಂತಹ ಒಂದು ವೈದ್ಯಕೀಯ ಪ್ರಾಡಕ್ಟ್ ಅಥವಾ ಹೆಲ್ದಿ ಪ್ರಾಡಕ್ಟ್ ಅತಿ ಹೆಚ್ಚು ನಾವು ಬಳಸುವುದು ನಮ್ಮ ಈ ಹೆಲ್ತ್ಗಾಗಿ ಬಳಸುವಂತಹ ಒಂದು ಪ್ರಾಡಕ್ಟ್ ಕಲ್ನಾರ್. ಅತಿ ಹೆಚ್ಚು ಕಲ್ನಾರನ್ನ ಬೆಳೆಸುವಂತಹ ರಾಜ್ಯ ಕೂಡ ಅಥವಾ ಉತ್ಪಾದನೆ ಮಾಡುವಂತಹ ರಾಜ್ಯ ಕೂಡ ಈ ನಮ್ಮ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್. ನೆಕ್ಸ್ಟ್ ಅಬ್ರಕ, ವಿದ್ಯುತ್ತಿನ ಅವಾಹಕ ಅಂತ ಕರಿತೀವಿ ನಾವು ಅಬ್ರಕ. ಓಕೆ, ಅತಿ ಹೆಚ್ಚು ಸಿಲಿಕೇಟ್ ಗಳಿಂದ ಕೂಡಿರುವಂತಹ ಭಾಗ ಕೂಡ ಅಬ್ರಕ. ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ರಾಜ್ಯ ಆಂಧ್ರ ಪ್ರದೇಶ್. ಯಾವುದು? ಆಂಧ್ರ ಪ್ರದೇಶ್. ನೋಡಿದೀವಿ ನಾವು 1906ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಎಲ್ಲಿ? ಮಚಿಲಿಪಟ್ಟಣ. ಓಕೆ, ಮಚಿಲಿಪಟ್ಟಣ. ಅದೇ ರೀತಿ ಬಂದಿರುವಂತಹ ಒಂದು ಪ್ರಶ್ನೆ, ಮಂತ್ರಾಲಯ ಇರುವುದು ಯಾವ ಜಿಲ್ಲೆಯಲ್ಲಿ? ಮಂತ್ರಾಲಯ ಇರುವುದು ಎಲ್ಲಿಪಾ ಅಂತಂದ್ರೆ ಪ್ರಮುಖವಾಗಿ ಆಂಧ್ರ ಪ್ರದೇಶ್ ರಾಜ್ಯದಲ್ಲಿ. ಓಕೆ, ಆಂಧ್ರ ಪ್ರದೇಶ್ ರಾಜ್ಯದಲ್ಲಿ. ಇನ್ ನೆಕ್ಸ್ಟ್ ನೋಡಿದ್ದು ನಾವು ಆರ್ಮಕೊಂಡ ಶ್ರೇಣಿ. ಓಕೆ, ಒಂದು ಬೆಟ್ಟಗಳ ಶ್ರೇಣಿ. ಹರ್ಸ್ಲೆ ಬೆಟ್ಟ ಇರುವುದು ಎಲ್ಲಿಪಾ ಅಂತಂದ್ರ ಆಂಧ್ರ ಪ್ರದೇಶ್. ಹರ್ಸ್ಲೆ ಅಥವಾ ಹರ್ಸ್ಲೆ ಬೆಟ್ಟ ಶ್ರೇಣಿ ಇರುವುದೆಲ್ಪ ಅಂದ್ರ ಆಂಧ್ರ ಪ್ರದೇಶ್. ಎಲ್ಲಿ? ಆಂಧ್ರ ಪ್ರದೇಶ್. ಓಕೆ, ಇದು ಪ್ರಮುಖವಾಗಿ ಕೇಳಿದಂತಹ ಪ್ರಶ್ನೆಯ ಅಥವಾ ಮುಂಬರುವಂತಹ ಎಕ್ಸಾಮ್ಸ್ ಗಳಿಗೆ ಬರುವಂತಹ ಪ್ರಶ್ನೆಗಳಿಗೆ ಒಂದ್ ಸ್ವಲ್ಪ ಜನರಲ್ ನಾಲೆಜ್. ಅದರಲ್ಲಿ ಪ್ರಮುಖವಾಗಿ ಒಂದು ಭಾಗ ಬೋರ ಮತ್ತು ಬೇರಂ ಗುಹೆಗಳು. ಯಾವ ರೀತಿ ಅಜಂತ ಮತ್ತು ಎಲ್ಲೋರಾ ಗುಹೆಗಳು ನೋಡ್ತೀವಿ ನಾವು, ಅದೇ ರೀತಿ ಬೋರ್ ಮತ್ತು ಬೇರಂ ಗುಹೆಗಳು ಕಂಡು ಬರುವುದಿಲ್ಪ ಅಂದ್ರ ಆಂಧ್ರ ಪ್ರದೇಶ್. ಎಲ್ಲಿ? ಆಂಧ್ರ ಪ್ರದೇಶ್. ಅದೇ ರೀತಿ ರಾಷ್ಟ್ರೀಯ ಬಂಡವಾಳ ಹೂಡಿಕೆ ಮತ್ತು ತಯಾರಿಕಾ ವಲಯ. ರಾಷ್ಟ್ರೀಯ ಬಂಡವಾಳ ಹೂಡಿಕೆ ಮತ್ತು ತಯಾರಿಕಾ ವಲಯ ಇರುವುದಿಲ್ಪ ಅಂತಂದ್ರ ಆಂಧ್ರ ಪ್ರದೇಶ್. ಓಕೆ, ಸೆನ್ಸೆಕ್ಸ್, ನಿಫ್ಟಿ ಎಲ್ಲ ಮುಂಬೈಲಿ ನೋಡ್ತೀವಿ ನಾವು. SBI ಕೇಂದ್ರ ಕಚೇರಿ ಎಲ್ಲ ಮುಂಬೈಯಲ್ಲಿ. ಅದೇ ರೀತಿ ಸೇಮ್ ಈ ರಾಷ್ಟ್ರೀಯ ಬಂಡವಾಳ ಹೂಡಿಕೆ ಮತ್ತು ತಯಾರಿಕಾ ವಲಯ ಇರುವುದಿಲ್ಪ ಅಂತಂದ್ರ ಆಂಧ್ರ ಪ್ರದೇಶ್. ಓಕೆ, ಅದೇ ರೀತಿ ರಾಷ್ಟ್ರೀಯ ವಾಯುಮಂಡಲ ಸಂಶೋಧನಾ ಪ್ರಯೋಗಾಲಯ. ರಾಷ್ಟ್ರೀಯ ವಾಯುಮಂಡಲ ಸಂಶೋಧನಾ ಪ್ರಯೋಗಾಲಯ ಇರುವುದಿಲ್ಪ ಅಂತಂದ್ರ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್. ಓಕೆ, ಆಂಧ್ರ ಪ್ರದೇಶ್. ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಓಕೆ ಬರುವಂತಹ ಈ ಎಲ್ಲ ನಮ್ಮ ಸಾಮಾನ್ಯ ಅಧ್ಯಯನ ಇಲ್ಲಿ ಬರುವಂತಹ ಕೆಲವೊಂದಿಷ್ಟ ಪ್ರಶ್ನೆಗಳು ಕೇಳಲಾಗುತ್ತೆ.
ಆದ್ರೆ ಇಲ್ಲಿ ಒಂದು ಬರುವಂತಹ ರಾಷ್ಟ್ರೀಯ ಉದ್ಯಾನವನ ಅಥವಾ ರಾಷ್ಟ್ರೀಯ ಹುಲಿ ಮೀಸಲು ಉದ್ಯಾನವನ ಅಥವಾ ಅಭಯಾರಣ್ಯ ಅದೇನಪ್ಪಾ ಅಂದ್ರೆ ಪ್ರಮುಖವಾಗಿ ನಾಗಾರ್ಜುನ ಶ್ರೀಶೈಲಂ ಹುಲಿ ಮೀಸಲು ಉದ್ಯಾನವನ. ಓಕೆ, ಕ್ವಶನ್ಸ್ ಅನ್ನ ಕೇಳಿದ್ದಾರೆ, ಮುಂದೆ ಕೇಳಬಹುದು. ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಮೀಸಲು ಅಭಯಾರಣ್ಯ ಇರುವುದೆಲ್ಪ ಅಂತಂದ್ರ ಆಂಧ್ರ ಪ್ರದೇಶ್. ಎಲ್ಲಿ? ಆಂಧ್ರ ಪ್ರದೇಶ್. ಹುಲಿಗಳಿಗಿರುವಂತಹ ಒಂದು ಸೆಪರೇಟ್ ಭಾಗ. ಓಕೆ, ಆಂಧ್ರ ಪ್ರದೇಶ್. 1953 ಅಕ್ಟೋಬರ್ 1 ರಚನೆಯಾಗಿರುವಂತಹ ರಾಜ್ಯ ಆಂಧ್ರ ಪ್ರದೇಶ್. ಭಾಷೆ ತೆಲುಗು. ಓಕೆ, ಪೂರ್ವ ಕರಾವಳಿಯ ಒಂದು ಒಡೆಯ, ಎರಡನೇ ಅತಿ ಹೆಚ್ಚು ಕರಾವಳಿ ಹೊಂದಿರುವಂತಹ ರಾಜ್ಯ ಆಂಧ್ರ ಪ್ರದೇಶ್. ಹಾಗಾದ್ರೆ ಫಸ್ಟ್ ಯಾವ್ದು? ಫಸ್ಟ್ ಗುಜರಾತ್. ಓಕೆ, ಮುಂದೆ ನೋಡ್ತೀವಿ ನಾವು. ಫಸ್ಟ್ ಗುಜರಾತ್, ನೆಕ್ಸ್ಟ್ ಪಶ್ಚಿಮ ಬಂಗಾಳ ಎಲ್ಲ ನೋಡ್ತೀವಿ. ಓಕೆ, ಎರಡನೇದು ಆಂಧ್ರ ಪ್ರದೇಶ್. ಓಕೆ, ಮರೀನಾ ಬೀಚ್ ಕೂಡ ಇಲ್ಲಿ ನೋಡ್ತೀವಿ ನಾವು. ರಾಮಕೃಷ್ಣ ಬೀಚ್, ಮರೀನಾ ಬೀಚ್. ಓಕೆ, ಇವೆಲ್ಲ ಕೂಡ ಇಲ್ಲಿ ನೋಡ್ತೀವಿ. ಇದು ಪ್ರಮುಖವಾಗಿ ಇರುವಂತಹ ಒಂದು ಆಂಧ್ರ ಪ್ರದೇಶನ ಸಾಮಾನ್ಯ ಜ್ಞಾನ ಅಥವಾ ಜಿಕೆ. ಓಕೆ, ಇಲ್ಲಿ ಬರುವಂತಹ ಕೆಲವೊಂದಿಷ್ಟ ಪ್ರಶ್ನೆಗಳು. ಓಕೆ, ಅಥವಾ ಇಲ್ಲಿ ಇರುವಂತಹ ಪ್ರಮುಖ ವ್ಯಕ್ತಿಗಳು, ಯಾವ ಯಾವ ವ್ಯಕ್ತಿಗಳು ಎಷ್ಟೆಷ್ಟ ಪ್ರಶಸ್ತಿಯನ್ನ ಪಡಲಾಗಿದೆ, ಅಥವಾ ಬುಕರ್ ಪ್ರಶಸ್ತಿ ಅಥವಾ ನೊಬೆಲ್ ಪ್ರಶಸ್ತಿ ಅಥವಾ ಇನ್ನಿತರ ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ. ಓಕೆ, ಈ ರೀತಿ ಪಡೆದಿರುವಂತಹ ವ್ಯಕ್ತಿಗಳು ಮುಂದೆ ನೋಡಿರುವಂತಹ ನಾವು ಭಾಗ. ಓಕೆ, ಇದು ಪ್ರಮುಖವಾಗಿರುವಂತಹ ಆಂಧ್ರ ಪ್ರದೇಶದ ಜನರಲ್ ನಾಲೆಜ್. ಓಕೆ, ಇದು ನಮ್ಮ 3ನೇ ರಾಜ್ಯ. ಫಸ್ಟ್ ಕರ್ನಾಟಕ ಕಂಪ್ಲೀಟ್ ಆಗಿದೆ, ಅದರೊಂದಿಗೆ ಕೇರಳ ಕಂಪ್ಲೀಟ್ ಆಗಿದೆ. 3ನೇ ರಾಜ್ಯ ಆಂಧ್ರ ಪ್ರದೇಶ್. ಭಾರತದಲ್ಲಿ ಇರುವಂತಹ ಒಟ್ಟು 28 ರಾಜ್ಯಗಳು ಮತ್ತು 8 ಕೇಂದ್ರ ಆಡಳಿತ ಪ್ರದೇಶಗಳು. ಅದರಲ್ಲಿ 3ನೇ ರಾಜ್ಯ. ಮುಂಬರುವ ಅಥವಾ ಸದ್ಯದಲ್ಲಿ ಬಿಟ್ಟಿರುವಂತಹ SDA, FDA ಹಾಗೂ ಇನ್ನಿತರ KEA ನೋಟಿಫಿಕೇಶನ್ ಆಗಿದೆ. ಅದಕ್ಕೂ ಕೂಡ ಹೆಲ್ಪ್ ಆಗುವಂತಹ ಈ ಒಂದು ಜನರಲ್ ನಾಲೆಜ್. ಅದರೊಂದಿಗೆ ಮುಂಬರುವಂತಹ SSC GD ಆಗಿರ್ಬೋದು, ಅಥವಾ ಆರ್ಮಿ ಆಗಿರ್ಬೋದು, ಅಥವಾ ಅಗ್ನಿವೀರ್ ಆರ್ಮಿ. ಓಕೆ, ಅಥವಾ ಅದನ್ನ ಬಿಟ್ರೆ ಮುಂಬರುವಂತಹ ಎಲ್ಲ ನೋಟಿಫಿಕೇಶನ್ ಗಳಿಗೆ ಹೆಲ್ಪ್ ಆಗುವಂತಹ ಒಂದು ಜನರಲ್ ನಾಲೆಜ್. ಓಕೆ, ಅದೇ ರೀತಿ ಹಿಸ್ಟ್ರಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಥವಾ ಜಿಯೋಗ್ರಫಿ, ಅಥವಾ ಈ ನಮ್ಮ ಎಕನಾಮಿಕ್ಸ್, ಸೈನ್ಸ್ ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಈ ಎಲ್ಲ ವಿಷಯಗಳ ಬಗ್ಗೆ ಮತ್ತು ಕರೆಂಟ್ ಅಫೇರ್ಸ್. ಓಕೆ, ಮುಂಬರುವ ಎಲ್ಲ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗುವಂತಹ ಎಲ್ಲ ಕರೆಂಟ್ ಅಫೇರ್ಸ್, ಇದರ ಬಗ್ಗೆ ಎಲ್ಲ ತರಗತಿಗಳನ್ನ ನಾವು ಈ ನಮ್ಮ ಯೂಟ್ಯೂಬ್ ಚಾನಲ್ ಸಂಜೀವಿನಿ ಕ್ಲಾಸಸ್ ಬೈ ಪ್ರೊಫೆಸರ್ N ಜಕಾತಿ ಇವುಗಳಿಂದ ನೀಡಲಾಗುವುದು. ಅದೇ ರೀತಿ ಮುಂಬರುವಂತಹ ಎಲ್ಲ ತರಗತಿಗಳಿಗೆ ನಿಮ್ಮ ಒಂದು ಗೌರ್ಮೆಂಟ್ ಜಾಬಿನ ಕನಸು ನನಸಾಗಲಿಕ್ಕೆ ಸಹಾಯ ಮತ್ತು ನಮಗೆ ಸಪೋರ್ಟ್ ಮಾಡುವಂತಹ ಒಂದು ಉದ್ದೇಶ, ಅದುವೇ ನಿಮ್ಮ ಒಂದು ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಒಂದು ಶೇರ್, ಮತ್ತು ಏನಾದರೂ ಪಾಯಿಂಟ್ ಮಿಸ್ ಆಗಿದ್ರೆ ಕಮೆಂಟ್ ಮಾಡ್ಬೇಕಂತ ಹೇಳಿ ನಮ್ಮ ಒಂದು ವಿನಂತಿ. ಮುಂದಿನ ಒಂದು ರಾಜ್ಯ, ಆ ರಾಜ್ಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.